ಮಾರ್ಚ್ 23ರಂದು ದಾವಣಗೆರೆಯ ನಗರ ದೇವತೆ ದುಗ್ಗಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದ ಕೆಲವರು ದೇವಸ್ಥಾನದೊಳಗೆ ಚಪ್ಪಲಿ ಬಿಟ್ಟು ಅಪವಿತ್ರ ಮಾಡಿದ್ದರಿಂದ ಇಂದು ಹೊರಟ್ಟಿ ದುಗ್ಗಮ್ಮ ದೇವಸ್ಥಾನದ ಭಕ್ತರು ದುಗ್ಗಮ್ಮ ದೇವಿಗೆ 101 ಲೀಟರ್ ಹಾಲು ಹಾಗೂ ತುಪ್ಪದ ಅಭಿಷೇಕ ಮಾಡಿದರು. ನಗರ ದೇವತೆ ದುಗ್ಗಮ್ಮನಿಗೆ ಅಭಿಷೇಕ ಮಾಡಲು ಗಾಂಧಿನಗರದ ಭಕ್ತರು ಹಾಲು, ಮೊಸರು ಹಾಗೂ ತುಪ್ಪ ನೀಡಿದ್ದು ಪೂಜಾ ಕೈಂಕರ್ಯಗಳ ಮೂಲಕ ದೇವಿಗೆ ಹಾಲಿನ, ಮೊಸರಿನ, ತುಪ್ಪದ ಅಭಿಷೇಕ ಮಾಡಿದರು. ದುಗ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆದು 1 ತಿಂಗಳು ಕೂಡ ಆಗಿಲ್ಲ. ಆಗಲೇ ಕೆಲವರು ದೇವಸ್ಥಾನ ಅಪವಿತ್ರ ಮಾಡಿದ್ದಾರೆ. ಈಗಾಗಲೇ ದೇವಸ್ಥಾನದ ಸಮಿತಿಯಿಂದ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಲಾಗಿದ್ದು ದೇವಸ್ಥಾನದಲ್ಲಿ ಚಪ್ಪಲಿ ಬಿಟ್ಟವರಿಗೆ ಆ ತಾಯಿಯೇ ತಕ್ಕ ಶಿಕ್ಷೆ ನೀಡುತ್ತಾಳೆ. ಅಷ್ಟೇ ಅಲ್ಲದೆ ಯಾರು ತಪ್ಪು ಮಾಡಿದ್ದರೂ ಅವರು ಕೂಡಲೇ ದೇವಸ್ಥಾನಕ್ಕೆ ಬಂದು ದೇವಿಯ ಬಳಿ ಕ್ಷಮೆ ಯಾಚಿಸಬೇಕು ಎಂದರು. ಹಾಕಿದ್ದೇನಪ್ಪ ಸ್ವಲ್ಪ ಜಾಗ ಜೋರ ಈಗ ಅವರು ಮಾಡಿರ್ತಕ್ಕಂಥ ಅಪಶಕನವನ್ನು ಮಾಡಿದಾರಲ್ಲ, ಅದಕ್ಕೆ ನಮ್ಮ ಗಾಂಧಿನಗರದಿಂದ ಮೆರವಣಿಗೆ ಮುಖಾಂತರ ನಮ್ಮ ದುರ್ಗಮ್ಮನವರ ಸನ್ನಿಧಿಯಲ್ಲಿ ದುಗ್ಗಮ್ಮನವರಿಗೆ 101 ಲೀಟರು ಹಾಲು, ತುಪ್ಪವನ್ನು ಎಲ್ಲರೂ ಪೌರ ಕಾರ್ಮಿಕರು, ಭಕ್ತಾದಿಗಳು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮದರ್ಶಿಗಳು, ಆಮೇಲೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಭಕ್ತರು ಈಗ ಅಭಿಷೇಕ ನಡೀತೈತಿ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ನಾನು ಈ ದುಗ್ಗಮ್ಮ ದೇವಿಯ ಸೇವಕ. ನಾವು ಹಬ್ಬ ಆಗಿನ್ನು ತಿಂಗಳಾಗಿಲ್ಲ, ಅದ್ರ ಮಧ್ಯದಲ್ಲೇ ನಮಗೆ ಎಲ್ಲರಿಗೆ ಅಮಂಗಳ ಮಾಡಿರ್ತಕ್ಕಂಥ ಯಾರು ಮಾಡಿದ್ದಾರೆ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಆ ತಾಯಿ ದುಗ್ಗಾದೇವಿ ನಮ್ಮವ್ವ. ನಾವು 1 ದಿನದ ಹಬ್ಬ ಮಾಡ್ತೇವೆ ಎಲ್ಲರೂ ಸೇವೆ. ನಾವೆಲ್ಲ ಚರಗಾರಿಯರು, ನಾವೆಲ್ಲ ಅನೇಕ ಗಟ್ಟಿ ಊರವರು ಎಲ್ಲರೂ ಸೇರಿ ಸಾರಕ ನಾವು ಪ್ರತಿಯೊಬ್ಬರು ಗಾಂಧಿನಗರದಲ್ಲೆಲ್ಲ ಮಾಡೋದು ಹಬ್ಬ ಹುಟ್ಟೋದು ಅಲ್ಲಿಂದ. ಈಗ ನಾವು ಹಾಲು ತುಪ್ಪದಲ್ಲಿ ಅಭಿಷೇಕ ಮಾಡ್ತಿದ್ದೇವೆ ಅಂದರೆ ನಮ್ಮ ಅವ್ಗ ಅಪಮಾನ ಮಾಡಿದ್ದಾರೆ, ಅಮಂಗಳ ಮಾಡಿದ್ದಾರೆ. ಅಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ನನ್ನ ತಾಯಿ ದುಗ್ಗವ್ವ. ಅವ್ರು ಯಾರು ಆಗಿರಲಿ, ನಾವು ಮಾಡಿದ್ರೆ ನಮಗೆ ಮಾಡಲಿ, ಅವ್ರು ಮಾಡಿದ್ರೆ ಅವ್ರಿಗೆ ಮಾಡಲಿ. ಇದಾಗೆ ಯಾರು ತಪ್ಪು ಮಾಡಿದಾರೋ ಅವ್ರು ಅನುಭವಿಸ್ಬೇಕು. ನಿಜಕ್ಕೂ ನೋಡಿದರೆ ನಾವು ಕಣ್ಣೀರು ಬರ್ತೈತಿ. ನಿನ್ನೆ ಅವರೆಲ್ಲ ಚಪ್ಪಲಿ ಹಾಕ್ಯಂದು ಒಳಗೆ ನುಗ್ಗಿರೋದು ನೋಡಿದರೆ ನಾವೆಲ್ಲ ಕಾಲು ತೊಗೊಂಡು ಒಳಗೆ ಬರ್ತೀವಿ. ಕಾಲು ತೊಳ್ಕೊಂಡು ಒಳಗೆ ಬರ್ತಕ್ಕಂಥ ಟೈಮ್ನಲ್ಲಿ ಇವರು ಚಪ್ಪಲಿ ಹಾಕ್ಯಂದು ನುಗ್ತಾರೆ ಅಂದರೆ ಇವ್ರಿಗೆ ಏನಂತ ಹೇಳ್ಬೇಕು, ನಾವು ಏನು ಅನ್ಬೇಕು ಇವ್ರಿಗೆ? ಏನಾದ್ರು ನಾವು ಅವ್ರಿಗೆ ಯಾವ ಪಾರ್ಟಿ ಅಂತ ಹೇಳಕ್ಕೆ ರೆಡಿ ಇಲ್ಲ. ನಾವು ಇಷ್ಟೇ ಜಾತಿವಾದಿಗಳು ಅಂತ ಹೇಳ್ತೀವಿ. ನಮ್ಮ ದುಗ್ಗಮ್ಮನ ಜಾತಿವಾದಿಗಳು ಮಾಡಿರ್ತಕ್ಕಂಥ ಕೆಲಸ ಅದು. ನಾವು ಮುಂದೆ ನಮಗೆ ಈರ್ಭದ್ರನವ್ರು ಹೇಳಿದಾಗೆ ಅಮ್ಮ ಸರಿಯಾದ ಶಿಕ್ಷೆ ಕೊಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಅವರು ಅದನ್ನು ನೋಡಿ ನಮಗೊಂಥರ ಆಶ್ಚರ್ಯ ಆಯ್ತು. ದಿವಸ ಮಾಮೂಲು ಬರ್ತಕ್ಕಂಥ ದೇವಸ್ಥಾನಕ್ಕೆ ಅವರು ಭಕ್ತಾದಿಗಳೇ, ಆ ಭಕ್ತಾದಿಗಳಿಗೆ ಚಪ್ಪಲಿಗೆ ಅವ್ರಿಗೆ ಮಾನ್ಯತೆ ಕೊಟ್ಟರೆ ಹೊರತು ದೇವಸ್ಥಾನ ಅಂತೇಳಿ ಮಾನ್ಯತೆ ಕೊಡಲಿಲ್ಲ. ಅದು ನಮಗೆ ಅಸಹ್ಯ ಅನ್ನಿಸ್ತು ರೀ.
ಆ ದುರ್ಗಾ ದೇವತೆ ಪಾಪ ನಾವು ಹೇಳಿಕೆ ಶಾಪ ಹಾಕಿರ್ ಬರಲ್ಲ. ಅವ್ರ ಮನಸ್ಸಿಗೆ ಅವರೇ ತಪ್ಪು ತಿಳುವಳಿಕೆ ತಿಳ್ಕೊಂಡು ಆ ತಾಯಿ ಕ್ಷಮಾಪಣೆ ಕೇಳಿ ಅವ್ರು ಬಂದು ಅವ್ರ ಮನಸ್ಸಿನಾಗ ಏನಿತ್ತು ಆ ತಾಯಿ ಬೇಡ್ಕೊಂಡು ಹೋಗಲಿ ಅಂತೇಳಿ ನಾನು ಹೋಗಿ ಪ್ರಾರ್ಥಿಸ್ತೀನಿ. ಸರ್ ಇವತ್ತೇನಿಲ್ಲ, ನಮ್ಮ ವೀರಭದ್ರಪ್ಪ ಅವರು ಗಾಂಧಿನಗರದಿಂದ ಪಾಪ ಅವ್ರಿಗೆ ಸಮಾಧಾನ ಆಗಿಲ್ಲ ರೀ. ಯಾಕೆ ಗಾಂಧಿನಗರದಿಂದ ನಮಗೆ ಪ್ರತಿಯೊಂದು ಉಡಕ್ಕಿ ಸಮಾನ ಆಗಲಿ ಗಾಂಧಿನಗರದಿಂದ ಅಲ್ಲಿಂದನೇ ನಮಗೆ ಬಂದು ಅಭಿಷೇಕ ಮಾಡಿ ಚರಗ ಹೋಗಲಿ ಕೋಣದ ಬಗ್ಗೆ ಸೇವೆ ಮಾಡೋದಾಗಲಿ ಅದೆಲ್ಲ ಮಾಡ್ತಿರ್ತಾರೆ. ಅವ್ರಿಗೆ ಸಮಾಧಾನ ಆಗಿಲ್ಲ. ಅವರು ಗಾಂಧಿನಗರದವ್ರು ಅಷ್ಟು ಬಂದು ತಾಯಿಗೆ 101 ಲೀಟ್ರ್ ಹಾಲು ಇರೋದು ಈ ತಾಯಿಗೆ ಅಭಿಷೇಕ ಮಾಡಿ ಕೆಲವೊಂದು ಏನು ನಮಗೆ ಅಪಚಾರ ಆಗಿದೆಯಲ್ಲ ಅದನ್ನು ತೊಳೆಯೋಕ್ಕೆ ಭಕ್ತಾದಿಗಳು ಎಲ್ಲ ಶ್ರಮ ವಹಿಸಿ ಮಾಡಿದ್ದಾರೆ ಸರ್.